ಮೋಸ್ಟ್ ಆಫ್ ದ ನ್ಯೂಸ್ ವಿಲ್ ಬಿ ಮೂವ್ ಟು ದ ಡಿಜಿಟಲ್. ಪ್ರೆಸ್ ಅಂತ ಕಾಣಿಸಿದ ತಕ್ಷಣ ಪೊಲೀಸೇ ಕೇಳ್ತಾನೆ, ಏನ್ ಸರ್ ಪ್ರೆಸ್ ಅಂತ ನೀವೇ ಹಾಕೊಂಡಿದ್ದೀರಾ, ನೀವೇ ಹಿಂಗ್ ಮಾಡಿದ್ರೆ ಹೆಂಗೆ ಸರ್ ಅಂತ ಕೇಳ್ತಾನೆ. ಏನು ಅಂದ್ರೆ ರೆಸ್ಪಾನ್ಸಿಬಲ್ ಆಗಿ ಟೆಕ್ನಾಲಜಿಯನ್ನ ಯೂಸ್ ಮಾಡೋದು ಕೂಡ ಬೇಕು. ಅದ್ರ ಜೊತೆಯಲ್ಲಿ ನಾವು ಅದನ್ನ ಕಲಿದೆ ಹೋದ್ರೆ ವಿ ವಿಲ್ ಡೆಫಿನೆಟ್ಲಿ ಲೂಸ್ ದ ಜಾಬ್. ಎ.ಐ.ನ ನಾವು ಕಲ್ತ್ಕೊಳ್ಳೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಫ್ಯೂಚರ್. ಸೋಷಿಯಲ್ ಮೀಡಿಯಾದಲ್ಲಿ ಸ್ಕೇಪ್ ಗೋಟ್ ಆಗಿ ಹೋಗ್ತಿದ್ದಾರೆ. ಅದು ಅಂದ್ರೆ ಏನ್ ಬೇಕಾದ್ರೂ ಹೇಳ್ಬೋದು, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೋಗ್ತಾ ಇದ್ದಾರೆ. ಅದು ಏನಾದ್ರು ಒಂದು ಹೇಳಿದ್ರೆ ನೆಕ್ಸ್ಟ್ ಡಿಲೀಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಇದು ಆ್ಯಕ್ಚುಲಿ ನಂದು ಪರ್ಸ್ನಲ್ ಕ್ವೆಶನ್ ಆಗಿತ್ತು. ಯಾಕಂತಂದರೆ ನಿನ್ನೆ ನಾನು ನನ್ನ ಹಸ್ಬೆಂಡ್ ಜೊತೆ ಜಗಳ ಮಾಡಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲಲ್ಲಿ ನ್ಯೂಸ್ ನೋಡ್ತಾ ಕೊಲೆ ಸುಲಿಗೆ, ಐ ವಾಸ್ ಹಿಯರಿಂಗ್ ದ್ಯಾಟ್ ಇನ್ ದ ಮಾರ್ನಿಂಗ್. ಸೊ ವಾಸ್ ಲೈಕ್ ಬೆಳಗ್ಗೆ ಕೊಲೆ ಸುಲಿಗೆ ಇಂಥ ಪದಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂತ. ಇಲ್ಲ ಅಂದ್ರೆ ನಾವು ಅಗೈನ್ ನ್ಯೂಸ್ ಪರ್ಸನಲೈಸೇಷನ್ ಆಗ್ತಾ ಹೋಗುತ್ತೆ. ಈಗ ನೀವು ಇಷ್ಟು ದಿನ ನೀವು ಏನು ಮಾಡ್ತಾ ಇದ್ರಿ ಅಂದ್ರೆ, ನಾವು ಎಡಿಟರ್ಸ್ ಆಗಿ ಒಂದು ಪೇಪರ್ನಲ್ಲಿ ಏನು ಕೊಡ್ತಾ ಇದ್ರಿ ಅದನ್ನು ಓದ್ತಾ ಇದ್ರಿ. ಟೆಲಿವಿಷನ್ನಲ್ಲಿ ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಆಕ್ಸಿಡೆಂಟ್ಸ್ ಇರ್ಬೋದು, ಕೊಲೆ ಇರ್ಬೋದು, ಹಾರರ್ ಥಿಂಗ್ಸ್ ಇರ್ಬೋದು, ಅದು ಬರ್ತಾ ಇರುತ್ತೆ, ನೀವು ಅದನ್ನು ಕನ್ಸ್ಯೂಮ್ ಮಾಡಿರ್ತೀರಿ. ಬಟ್ ಇನ್ ಡೇಸ್ ಟು ಕಮ್ ಹಂಗಾಗಲ್ಲ. ಮೋಸ್ಟ್ ಆಫ್ ದ ನ್ಯೂಸ್ ವಿಲ್ ಬಿ ಮೂವ್ ಟು ದ ಡಿಜಿಟಲ್. ಪ್ರಿಂಟ್ ಹ್ಯಾಸ್ ಅ ವೆರಿ ಲಿಟಲ್ ಟೈಮ್ ಸ್ಪ್ಯಾನ್. ಅಂದರೆ ಇನ್ನು ನ್ಯೂಸ್ ಪೇಪರ್ಗಳು ಲೈಫ್ ಲಾಂಗ್ ಇರಲ್ಲ. ಇನ್ನು ನನ್ನ ಪ್ರಕಾರ 2040 ಹೊತ್ತಿಗೆ ನ್ಯೂಸ್ ಪೇಪರ್ ವಿಲ್ ಎಂಡ್ ದೇರ್ ಲೈಫ್ ಸೈಕಲನ್ನು. ಆಮೇಲೆ ಟೆಲಿವಿಷನ್ಸ್ ವಿಲ್ ಎಂಡ್ ಅಬೌಟ್ 10 years ಫ್ರಮ್ ನೌ. ಸೊ ಬೈ 2035-40 ಹೊತ್ತಿಗೆ ಈ ನ್ಯೂಸ್ ಫಾರ್ಮ್ಯಾಟ್ಸ್ ವಿಲ್ ಬಿ ಮೋಸ್ಟ್ಲಿ ಡಾಮಿನೇಟೆಡ್ ಬೈ ಡಿಜಿಟಲ್. ಅಂದರೆ 99% ನ್ಯೂಸ್ ಕನ್ಸಂಪ್ಷನ್ ವಿಲ್ ಹ್ಯಾಪನ್ ಆನ್ ಡಿಜಿಟಲ್. ಡಿಜಿಟಲಲ್ಲಿ ಹೆಂಗಾಗುತ್ತೆ ಅಂದರೆ, ನೀವೆಲ್ಲನೂ ಓದ್ಕೊಂಡಿರೋಕ್ಕಾಗಲ್ಲ. ನಿಮ್ಮ ನ್ಯೂಸ್ ಪರ್ಸನಲೈಸೇಷನ್ ಇರುತ್ತೆ. ನೀವು ಯಾವ ಥರ ಸುದ್ದಿಗಳನ್ನು ಓದ್ತೀರಿ, ಇವತ್ತು ನೀವು ಲಾಸ್ಟ್ 1 week ಬೆಳಿಗ್ಗೆ ಯಾವ ಥರ ಸುದ್ದಿಗಳನ್ನು ಓದಿದ್ದೀರೋ, ನಿಮಗೆ ನೆಕ್ಸ್ಟ್ ಬರುವ ಸುದ್ದಿಗಳು ಅದೇ ಇರುತ್ತೆ. ಮೋಸ್ಟ್ ಪರ್ಸನಲೈಸೇಷನ್ ಆಗುತ್ತೆ. ಸೊ ನಿಮಗೆ ಕೊಲೆಗಳಲ್ಲಿ ಸುದ್ದಿಗಳನ್ನು ಓದಿಲ್ಲ ನೀವು ಅಂತಂದರೆ, ಆ ನೆಕ್ಸ್ಟು ನಿಮಗೆ ಬರುವ ಸಜೆಷನ್ಸ್ನಲ್ಲಿ ಆ ಕೊಲೆ, ಕ್ರೈಮು, ಹಾರರ್ ಬರಲ್ಲ. ಸೊ ಯು ಆರ್ ಇಂಟ್ರೆಸ್ಟೆಡ್ ಇನ್ ಮೋರ್ ಆಫ್ ಸ್ಟಾಕ್ಸ್, ಯು ಆರ್ ಇಂಟ್ರೆಸ್ಟೆಡ್ ಇನ್ ಮೋರ್ ಆಫ್ ಇಂಟರ್ನ್ಯಾಷನಲ್ ಥಿಂಗ್ಸ್, ಅಂದರೆ ಆ ಸುದ್ದಿಗಳೇ ನಿಮಗೆ ಬರ್ತಾ ಹೋಗುತ್ತೆ. ಸೊ ಈ ಲೈಕ್ ನಿಮ್ಗೊಂದು ನ್ಯೂಸ್ಗೆ ಒಂದು ಸೆಕ್ರೆಟ್ರಿ ಇದ್ರೆ ಏನು ಅನ್ಸುತ್ತೆ ಹೇಳಿ. ಈ ನಮ್ಮ ಬಾಸ್ ಇರ್ತಾರೆ, ಅವ್ರಿಗೆ ಈ ಸುದ್ದಿ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಈ ಸುದ್ದಿ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಅಲ್ಲಿ ಆ ಊರಿಂದ ಇಂಟ್ರೆಸ್ಟ್ ಇದೆ, ಈ ಊರಿಂದ ಇಂಟ್ರೆಸ್ಟ್ ಇಲ್ಲ, ಅವರೆಲ್ಲ ಸ್ಕ್ಯಾನ್ ಮಾಡಿ ಒಬ್ಬ ಸೆಕ್ರೆಟ್ರಿ ಬಂದು ಹೇಳಿದಾಗ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಏನು ಬೇಕೋ ಅದನ್ನು ಬ್ರೀಫಿಂಗ್ ಕೊಡ್ತಾರೆ, ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಅಷ್ಟನ್ನು ಮಾತ್ರ ಕೊಡ್ತಾರಲ್ವಾ. ಸೊ ದಟ್ ಜಾಬ್ ವಿಲ್ ಬಿ ಡನ್ ಬೈ AI ಬೇಸ್ಡ್ ಆ್ಯಪ್ಸ್ ನಾವು. ಈ ಇಷ್ಟು ದಿನ ಇತ್ತು ಕೂಡ, ಬಟ್ ಇಟ್ ವಿಲ್ ಬಿ ಮಚ್ ಮೋರ್ ಸೊಫಿಸ್ಟಿಕೇಟೆಡ್, ಮಚ್ ಮೋರ್ ಕ್ಲಿಯರರ್ ಆಗಿ, ಮಚ್ ಮೋರ್ ಪರ್ಫೆಕ್ಟ್ ಆಗಿ ಬರುತ್ತೆ. ದೇ ವಿಲ್ ವರ್ಕ್ ಲೈಕ್ ಎ ನ್ಯೂಸ್ ಸೆಕ್ರೆಟರೀಸ್. ಸೊ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನೀವು ಎದ್ದ ತಕ್ಷಣ ಅಂತಲ್ಲ, ವಿತ್ ಕಾಫಿ ಜೊತೆಗೆ ಪ್ರಾಬಬ್ಲಿ ಅಬೌಟ್ ಒಂದು 10 minutes ಬ್ರೀಫಿಂಗನ್ನು ದಟ್ ವಿಲ್ ಗಿವ್ ಯು ಆಫ್ ದ ಟಾಪಿಕ್ಸ್ ವಾಟ್ ಆರ್ ರೆಲೆವೆಂಟ್ ಫಾರ್ ಯು. ಡೇ ಟು ಡೇನಲ್ಲಿ ವಾಟ್ ಈಸ್ ದ ಹ್ಯಾಪ್ನಿಂಗ್ ಅಂತ ಕೇಳಿದ್ರೆ, ವೆದರ್ ಯು ಲೈಕ್ ಇಟ್ ಆರ್ ನಾಟ್, ದಟ್ ವಿಲ್ ಬ್ರೀಫ್ ಯು ಈದ್ ಆರ್ ದ ಥಿಂಗ್ಸ್ ಅಂತ. ಸೊ ಹೀಗೆ ನ್ಯೂಸ್ ಪರ್ಸನಲೈಸೇಷನ್ ಈಸ್ ಗೋಯಿಂಗ್ ಟು ಹ್ಯಾಪನ್ ನೌ ಆನ್ವರ್ಡ್ಸ್. ಅಬ್ಸಲ್ಯೂಟ್ಲಿ. ಸೊ ಲಾಸ್ಟ್ ಕ್ವೆಶನ್ ಫ್ರಮ್ ಮೈ ಎಂಡ್. ಆ್ಯಂಡ್ ಅದಾದಮೇಲೆ ಸ್ಟೂಡೆಂಟ್ಸ್ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ, ಏನಾದರೂ ಕ್ವೆಶನ್ ಕೇಳಬೇಕು ಅಂತ, ದ ಫೋರಮ್ ಇಸ್ ಓಪನ್. ಯಾರಾದರೂ ಒಬ್ಬರಿಗೆ ಅವಕಾಶ ಇರುತ್ತೆ ಕ್ವೆಶನ್ನ ಕೇಳೋದಕ್ಕೆ. ಸೊ ನಾನು ಆದಮೇಲೆ, ಈ ಕ್ವೆಶನ್ ಆದಮೇಲೆ ಯು ಪೀಪಲ್ ಕ್ಯಾನ್ ಆಸ್ಕ್. ಯಾರಾದರೂ ಒಬ್ಬರು ಒಳ್ಳೆ ಕ್ವೆಶನ್ ಕೇಳಬೇಕು ಸರ್ನ ಅಂತಂದರೆ, ದಿಸ್ ಇಸ್ ಯೋರ್ ಚಾನ್ಸ್. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸರ್, ಇವಾಗ ಜನರಲಿ ಜನ ಏನು ಅನ್ಕೊತಾರೆ ಅಂತಂದರೆ, ಮೀಡಿಯಾದಲ್ಲಿದ್ದಾರೆ, ನ್ಯೂಸ್ ಚಾನಲಲ್ಲಿದ್ದಾರೆ ಅಂತಂದರೆ ಇವ್ರಿಗೆ ಟೋಲ್ ಫ್ರೀ, ಮತ್ತು ಕಾರಲ್ಲಿ ಪ್ರೆಸ್ ಅಂತ ಒಂದು ಬೋರ್ಡ್ ಇತ್ತು ಅಂತಂದರೆ ಟ್ರಾಫಿಕ್ ವಯೋಲೇಷನ್ ಆದರೂ ಕೂಡ ಟ್ರಾಫಿಕ್ ಪೊಲೀಸ್ ಬಿಟ್ಟು ಕಳಿಸ್ಬಿಡ್ತಾರೆ, ಬಿಕಾಸ್ ಮೀಡಿಯಾಯಿಂದ, ಪ್ರೆಸ್ಸಿಂದ ಅಂತ. ಸೊ ಈ ಥರ ನಿಮ್ಗೆ ಯಾವತ್ತಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಸರ್? ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕಾಮನ್ ಪಾಯಿಂಟ್ ಇರ್ಬೋದು. ಏನಂದರೆ, ಜರ್ನಲಿಸ್ಟ್ ಆದ ತಕ್ಷಣ ಇವರನ್ನು ಆಕಾಶದಿಂದ ಇಳಿದು ಬಂದುಬಿಟ್ಟಿದ್ದಾರೆ, ಇವ್ರಿಗೆಲ್ಲ ಕಡೆಗೆ ಇನ್ಫ್ಲೂಯೆನ್ಸ್ ಇರುತ್ತೆ, ಇವ್ರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಟು ಸಮ್ ಎಕ್ಸ್ಟೆಂಟ್ ರಿಚ್ ಆ್ಯಂಡ್ ಪವರ್ಫುಲ್ಲಿಗೆ ದೇ ವಿಲ್ ಆಲ್ವೇಸ್ ಹ್ಯಾವ್ ದಿಸ್ ಕೈಂಡ್ ಆಫ್ ಒಂದು ಏನೋ ಒಂದು ಸೋಷಿಯಲ್ ನಾರ್ಮ್ಸಲ್ಲಿ ಬಂದ್ಬಿಟ್ಟಿದೆ, ಆಗ್ತಾ ಇರುತ್ತೆ, ಇಲ್ಲ ಅಂತೇಳಿ ಹೇಳಲ್ಲ ನಾನು. ಬಟ್ ಈ ಪ್ರೆಸ್ ಅನ್ನುವ ಸ್ಟಿಕ್ಕರ್ ಏನಿದೆಲ್ಲ ವೆಹಿಕಲ್ ಮೇಲೆ ತುಂಬ ಮಿಸ್ಯೂಸ್ ಆಗ್ತಿದೆ. ಅದು ಇಟ್ ಇಸ್ ಟ್ರೂ. ಅದನ್ನು ಯು ಟುಕ್ ಅಪ್ ಅ ವೆರಿ ಸಿಗ್ನಿಫಿಕೆಂಟ್ ಪಾಯಿಂಟ್. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ನನ್ನ ಪರ್ಸ್ನಲ್ ಕಾರ್ನಲ್ಲಿ ದೆರ್ ಈಸ್ ನೋ ಸ್ಟಿಕ್ಕರ್. ಒಂದ್ಸತಿಗೆ ಆಯಿತು, ನನ್ನ ಕಾರಿಗೆ ಇನ್ನೊಂದು ಕಾರ್ನವನು ಬಂದು ಡಿಕ್ಕಿ ಹೊಡೆದವನು. ಇಟ್ ಹ್ಯಾಪನ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್. ನನ್ನ ಕಾರಿಗೆ ಇನ್ನೊಂದು ಕಾರ್ನವನು ಬಂದು ಡಿಕ್ಕಿ ಹೊಡೆದ. ಅವನು ಹೊಡೆದ ನಂತರ ಬಂದು ಪೊಲೀಸರೆಲ್ಲ ಸೇರಿಕೊಂಡ್ರು, ಪಕ್ಕದಲ್ಲಿರೋ ಜನ ಎಲ್ಲ ಸೇರಿಕೊಂಡ್ರು. ಸೇರ್ಕೊಂಡ ನಂತರ ಅವನೇ ನನ್ನ ಮೇಲೆ ಏರ್ತಾ ಇದ್ದಾನೆ. ಅವ್ನು ಬಂದು ಹೊಡೆದಿರೋದು ಅವನು, ಬಟ್ ಗಲಾಟೆ ಮಾಡ್ತಿರೋದು ನನ್ನ ಮೇಲೆ. ನೋಡ್ಕೊಂಬರೋಕ್ಕಾಗಲ್ವ, ಕಣ್ಣಿಲ್ವನೋ ನಿನಗೆ, ಹಂಗೆ ಹಿಂಗೆ ಅಂತ. ನಾನು ಕೇಳಿದೆ, ಪ್ರೆಸ್ ಅಂತಿದೆಯಲ್ಲ, ನಿಮ್ದು ಯಾವ ಪ್ರೆಸ್ಸು ಅಂತ ಕೇಳಿದೆ. ಬೇಸಿಕಲಿ ಪ್ರೆಸ್ನಲ್ಲಿ ಇದ್ದರೆ ದೇ ವಿಲ್ ಡೆಫಿನೆಟ್ಲಿ ಐಡೆಂಟಿಫೈ ಮೀ. ಅಟ್ಲೀಸ್ಟ್
ನ್ಯೂಸ್ ಪ್ರೊಫೆಷನಲ್ ಇದ್ದವರು ನನ್ನನ್ನು ಗುರ್ತಿಲ್ಲ ಅಂತೇಳಿ ಹೇಳೋದು ಚಾನ್ಸಸ್ ಆರ್ ವೆರಿ ಲೆಸ್. ಅವ್ರ ಕಾರ್ ಮೇಲೆ ಪ್ರೆಸ್ ಅಂತ ಅವ್ರ ಕಾರ್ ಮೇಲೆ ಪ್ರೆಸ್ ಅಂತ ಇತ್ತು, ನನ್ನ ಕಾರ್ ಮೇಲೆ ಇರಲಿಲ್ಲ. ಬಟ್ ಅವನು ಕೇಳ್ದೆ, ನೀನು ಯಾವ ಪ್ರೆಸ್ ಅಂತ ಕೇಳಿದೆ. ಅವನು ಸ್ವಲ್ಪ ತಣ್ಣಗಾದ. ಅವನು, ಇಲ್ಲ ನೀನು ಯಾವ ಪ್ರೆಸ್ ಅಂತೇಳಿ ಹೇಳು, ನೀನು ನಿಮ್ಮ ಎಡಿಟರ್ ಯಾರು ಅಂತ ನೋಡ್ತೀನಿ, ಅವ್ರ ಹತ್ರ ಮಾತಾಡೋಣ ಅಂತಂದೆ. ಇಲ್ಲ ನಂದು ಪ್ರೆಸ್ ಅಲ್ಲ, ನನ್ನ ಫ್ರೆಂಡ್ ಕಾರು ಅಂತಂದ. ನಿನ್ನ ಫ್ರೆಂಡ್ ಕಾರನ್ನು ಯಾರು ಅಂತೇಳಿ ಹೇಳಿ ಕಾರ್ಡಿಂದ ನೀನು ಲೈಸೆನ್ಸ್ ತೊಗೊಳ್ಳಿ ಅಂತೇಳಿ ಹೇಳಿದೆ ಪೊಲೀಸ್ಗೆ. ನೋಡಿದ್ರೆ ಇವನಿಗೆ ಲೈಸೆನ್ಸ್ ಇಲ್ಲ, ಆ ಕಾರಿಗೆ ರಿಜಿಸ್ಟ್ರೇಷನ್ ಇಲ್ಲ, ಬಟ್ ಪ್ರೆಸ್ ಅಂತ ಹಾಕೊಂಡ್ಬಿಟ್ಟಿದ್ದಾನೆ. ಅವ್ನು ಪ್ರೆಸ್ ಅಂತ ಹಾಕೊಂಡಿದ್ದಕ್ಕೆ ದರ್ ವೇರ್ ಲಿಟ್ಲ್ ಬಿಟ್ ಆಫ್ ಈ ಪೊಲೀಸ್ ಸಿಂಪತಿ ನ್ಯಾಚುರಲಿ ಅವ್ರ ಕಡೆಗಿತ್ತು. ನಾನು ನೋಡಿದ್ರೆ ಆರ್ಡಿನರಿ ಪರ್ಸನ್ ಥರ ನನ್ನ ಕಾರ್ಗಿಲ್ಲ, ಏನೂ ಇರಲಿಲ್ಲ. ಸೊ ಅವಾಗ ಯಾರೋ ಬಂದು ಹೇಳಿದ್ರು, ನೋಡಿ ಸರ್, ರಿಯಲ್ ಪರ್ಸನ್, ರಿಯಲ್ ಪ್ರೆಸ್ ಅವ್ರು ನೀವೇ ಹಾಕ್ಕೊಂಡಿಲ್ಲ, ಯಾರೋ ಫೇಕ್ ಅವ್ನು ಹಾಕ್ಕೊಂಡು ನಿಮ್ಗೆ ಇದು ಮಾಡ್ತಿದ್ದಾನೆ ಅಂತ. ಥಿಂಕ್ ದೀಸ್ ಥರದ್ದು ಆಗ್ತಿರುತ್ತೆ. ಬಟ್ ಇಟ್ ಮೇ ನಾಟ್ ಬಿ ಟ್ರೂ ಆಲ್ವೇಸ್. ರೆಸ್ಪಾನ್ಸಿಬಲ್ ಜರ್ನಲಿಸ್ಟು ಜನರಲಿ ಈ ಥರದ್ದನ್ನು ಮಾಡಿಕೊಂಡು ಸಿಕ್ಕಾಕೊಳ್ಳೋಕ್ಕೆ ಹೋಗಲ್ಲ. ಬಟ್ ಕೆಲವೊಂದು ಸತಿಗೆ ಏನಾಗುತ್ತೆ, ಪ್ರೆಸ್ ಅಂತ ಕಾಣಿಸಿದ ತಕ್ಷಣ ಪೊಲೀಸೇ ಕೇಳ್ತಾನೆ, ಏನು ಸರ್ ಪ್ರೆಸ್ ಅಂತ ನೀವೇ ಹಾಕ್ಕೊಂಡಿದ್ದೀರಾ, ನೀವೇ ಹಿಂಗೆ ಮಾಡಿದ್ರೆ ಹೆಂಗೆ ಸರ್ ಅಂತ ಕೇಳ್ತಾನೆ. ಇನ್ನು ಕೆಲವರು ಪ್ರೆಸ್ ಅಂತ ಹಾಕ್ಕೊಂಡಿದ್ದೀರಾ, ನೀನು ನಾನು ಮಾಡ್ತೀನಿ ನಿನಗೆ, ನಮ್ಮ ಇದಕ್ಕೆ ಅವತ್ತು ಬರೆದಿದೆಯಲ್ಲ ನೀನು ನಡಿ ಒಳಗಡೆಗೆ ಅಂತೇಳಿ ಹೇಳಿ ಸೊ ಇಟ್ಸ್ ಆಲ್ ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತೆ. ಬೋತ್ ಹ್ಯಾಸ್ ಇಟ್ಸ್ ಓನ್ ಪ್ರೋಸ್ ಅಂಡ್ ಕಾನ್ಸ್. ಬಟ್ ಇಟ್ಸ್ ಅ ಸಿಗ್ನಿಫಿಕೆಂಟ್ ಪಾಯಿಂಟ್. ಯಾಕೆ ಅನ್ಸುತ್ತೆ ಅಂದರೆ, ಆ ಪ್ರೆಸ್ ಅಂತ ಹಾಕೊಳ್ಳೋದಕ್ಕೆ ಆರ್ಮಿ ಇಸ್ ಅನದರ್ ಥಿಂಗ್. ಅದೇ ಥರ ಆರ್ಮಿ ಅಂತಲೂ ಎಲ್ಲರೂ ತುಂಬ ಹಾಕ್ಕೊಂಡು ಓಡಾಡ್ತಿರ್ತಾರೆ. ಇನ್ನು ಕೆಲವರು ಈ ಕನ್ನಡ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಆ ಥರದ್ದು ಏನೋ ಒಂದು ಹಾಕ್ಕೊಂಡು, ಐ ಥಿಂಕ್ ಅದನ್ನು ಈ ಟೋಲ್ಗಳಲ್ಲಿ ಮತ್ತು ಇದರಲ್ಲಿ ಅವಾಗ ಗಲಾಟೆ ಆಗೋದು ಕೇಳ್ತಿರ್ತೀವಿ. ಅದೇ ರೀತಿ ಇನ್ನೊಂದು ನೋಡ್ತೀವಿ, ಆ ಗ್ರೀನ್ ಬೋರ್ಡ್ ಇರುತ್ತಲ್ಲ, ಅದು ಗೌರ್ಮೆಂಟ್ ಬೋರ್ಡ್ ಅನ್ನೋ ಥರದಲ್ಲಿರುತ್ತೆ. ಅದು ಒಂಥರ ಗ್ರೀನ್ ಬೋರ್ಡ್ ಇರುತ್ತೆ, ಅದರಲ್ಲಿ ಗೋಲ್ಡನ್ ಲೆಟರ್ಸ್ನಲ್ಲಿ ಇರುತ್ತೆ. ಇದೆಲ್ಲ ಯಾವುದೋ ಒಂದು ಪ್ರೆಸಿಡೆಂಟ್ ಅಂತ ಹಾಕ್ಕೊಂಡಿರ್ತಾನೆ, ಕೆಳಗಡೆ ನೋಡಿದ್ರೆ ಅದು ಯಾವುದೋ ಹೇಳಕ್ಕೆ ಬರದೇ ಇರೋ ಯಾವುದೋ ಸಂಸ್ಥೆದಿರುತ್ತೆ. ಸೊ ಈ ಥರದ್ದು ಬೋರ್ಡ್ಗಳು ಆ್ಯಂಡ್ ಸ್ಟಿಕ್ಕರ್ಗಳು ಮಿಸ್ಯೂಸ್ ಆಗೋದು ಮೀಡಿಯಾಕ್ಕಷ್ಟೇ ಅಲ್ಲ, ಲಾಟ್ ಆಫ್ ಪ್ಲೇಸಸಲ್ಲಿ ಆಗ್ತಾ ಇದೆ. ಐ ಥಿಂಕ್ ಐ ಹ್ಯಾವ್ ಅ ವೆರಿ ಬಿಗ್ ಹೋಪ್ ಆನ್ ಎ.ಐ. ಯಾಕೆ ಅಂದರೆ ಇದಕ್ಕೇನೆ, ಇದೆಲ್ಲದು ಹ್ಯೂಮನ್ನಿಂದ ಐಡೆಂಟಿಫೈ ಆಗಬೇಕಾಗಿತ್ತು ಇಷ್ಟು ದಿನ. ಇನ್ ಡೇಸ್ ಟು ಕಮ್ ಹಂಗಾಗಲ್ಲ. ಎ.ಐ. ಟೂಲ್ಸ್ ವಿಲ್ ಕಮ್, ಮೊಬೈಲ್ನಲ್ಲೇ ಇರುತ್ತೆ. ಅಂದರೆ ಎ.ಐ. ಟೂಲ್ಸ್ ಅಂದರೆ ಇವತ್ತು ದೊಡ್ಡ ದೊಡ್ಡ ಮಷಿನ್ಗಳು, ಏನೋ ದೊಡ್ಡ ಕಂಪ್ಯೂಟರ್ಗಳು, ಸೂಪರ್ ಕಂಪ್ಯೂಟರ್ಗಳು ಬೇಕಾಗಿಲ್ಲ. ಇಫ್ ಯು ಕ್ಯಾರಿ ಯುವರ್ ಮೊಬೈಲ್, ದರ್ ಈಸ್ 4 to 5 ಇನ್ಬಿಲ್ಟ್ ಎ.ಐ. ಆ್ಯಪ್ಸ್ ಇದ್ದೇ ಇರುತ್ತೆ ಇವತ್ತು. ಸೊ ಹಾಗಾಗಿ ಯಾರೋ ಬಂದ ತಕ್ಷಣ ಪ್ರೆಸ್ ಅಂತ ನೋಡಿದ್ರೆ ಅದಕ್ಕೆ ಈ ಎ.ಐ.ಅನ್ನು ಹೋಲ್ಡ್ ಮಾಡಿದ್ರೆ ಕ್ಯಾಮ್ರಾ ವಿಲ್ ಡೆಫಿನೆಟ್ಲಿ ಸಿ ಇಟ್ ಆ್ಯಂಡ್ ಸೇ ವೆದರ್ ದಿಸ್ ಇಸ್ ರಿಯಲ್ ಆರ್ ನಾಟ್, ಇಟ್ಸ್ ಫೇಕ್ ಆರ್ ನಾಟ್ ಅಂತೇಳಿ ಇಮಿಡಿಯೇಟ್ಲಿ ಹೇಳುವ ಟೆಕ್ನಾಲಜಿ ಐ ಥಿಂಕ್ ಇಟ್ ಮಸ್ಟ್ ಬಿ ಆನ್ ದ ವೇ, ಎನಿ ಟೈಮ್ ಬಂದ್ಬಿಡುತ್ತೆ. ಸೊ ಮಿಸ್ಯೂಸ್ಗಳು ತುಂಬ ಕಡಿಮೆ ಆಗುತ್ತೆ ಇನ್ ಡೇಸ್ ಟು ಕಮ್. ಅಬ್ಸಲ್ಯೂಟ್ಲಿ ಸರ್. ಆ್ಯಂಡ್ ಐ ರಿಯಲಿ ಹ್ಯಾವ್ ಟು ಸೇ, ಯಾಕೆಂತಂದರೆ ಮನುಷ್ಯ ಇವಾಗ ಎ.ಐ. ಜಗತ್ತಲ್ಲಿ ನಾವು ಮುಂದುವರಿತಾ ಇರಬೇಕಾದ್ರೆ ವಿ ಕಾಂಟ್ ಕಾಂಪೀಟ್ ವಿತ್ ಎ.ಐ. ಬಟ್ ಯಾರು ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ಹೆಜ್ಜೆ ಹಾಕ್ತಾರೋ ಅವರೇ ಮುಂದಕ್ಕೆ ಫ್ಯೂಚರ್ ಲೀಡರ್ಸ್ ಆಗಿ ಹೊರಹೊಮ್ತಾರೆ ಅಂತ ಕೂಡ ಹೇಳ್ತಾರೆ ಸರ್. ಅಬ್ಸಲ್ಯೂಟ್ಲಿ. ಎ.ಐ. ಈಸ್ ನಾಟ್, ಇಟ್ಸ್ ಅ ಕಾಂಪಿಟೇಟರ್ ಟು. ಬಟ್ ಹಂಗಂತೇಳಿ ಹೇಳಿ ನಾವು ಸಂಪೂರ್ಣ ಎ.ಐ. ಹೆದರ್ಕೋಬೇಕಾಗಿಲ್ಲ. ಈ ಕಂಪ್ಯೂಟರ್ಸ್ ಫಸ್ಟ್ ಬರೋವಾಗ ಇನ್ 1990s ಕಂಪ್ಯೂಟರ್ಸ್ ಬರೋವಾಗ ಎಲ್ಲರೂ ಹೇಳಿದ್ರು ಕಂಪ್ಯೂಟರ್ಸ್ ಬರುತ್ತೆ, ನಮ್ಮ ಕೆಲಸ ಎಲ್ಲ ಹೋಗುತ್ತೆ, ಎಲ್ಲರೂ ನಿರುದ್ಯೋಗಿಗಳಾಗ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಇಟ್ ಬಿಕೇಮ್ ವೈಸ್ ವರ್ಸ. ಎಂಪ್ಲಾಯ್ಮೆಂಟ್ ಇಂಪ್ರೂವ್ ಆಗಿದೆ, ತುಂಬ ಜನರು ಕೆಲಸಕ್ಕೆ ಸಿಕ್ಕಿದೆ, ಇಕಾನಮಿ ತುಂಬ ಬಿಲ್ಡ್ ಆಗಿದೆ, ನಮ್ಮ ಆಗ್ತಾ ಇರುವಂಥ ಪ್ರಾಡಕ್ಟ್ಸು ಸೊಫಿಸ್ಟಿಕೇಟೆಡ್ ಆಗಿ ಒಳ್ಳೇದಾಗಿದೆ. ಅಂದರೆ ಕಂಪ್ಯೂಟರ್ಸ್ ಬಂದಮೇಲೆ ತುಂಬ ಒಳ್ಳೇದಾಯಿತು. ಸಿಮಿಲರ್ಲಿ ಎ.ಐ.ದು ಕೂಡ ಹಾಗೆ ಆಗುತ್ತೆ. ಉದಾಹರಣೆಗೆ ಈಗ ಮೊದಲೇ ಈ ಬೋರ್ಡ್ಗಳನ್ನು ಬರೆಯೋದನ್ನು ನೋಡ್ತಾ ಇದ್ರು. ಒಂದು ಶಾಪ್ ಇತ್ತು ಅಂದರೆ ಅಲ್ಲಿ ಹೋಗಿ ಒಬ್ಬನ ಪೇಂಟರು ಬೋರ್ಡ್ ಬರಿತಾ ಇದ್ದ, ಅಥವಾ ಇನ್ನೇನೋ ಒಂದು ಕಡೆಗೆ ಬೋರ್ಡ್ ಬರೆಯೋ ಶಾಪ್ಸ್ಗಳೇ ಇತ್ತು, ಬರಿತಾ ಇದ್ರು, ಪೇಂಟ್ ಮಾಡ್ತಾ ಇದ್ರು ರಿಯಲಿ ಹ್ಯಾಂಡಲ್ಲಿ. ಬಟ್ ಇವತ್ತು ನೀವು ಪೇಂಟ್ ಮಾಡುವ ಶಾಪ್ಸ್ಗಳನ್ನು ನೋಡಲ್ಲ. ದೇ ಹ್ಯಾವ್ ಬಿಕಮ್ ಕಂಪ್ಯೂಟರ್ ಬೇಸ್ಡು LED ಬೋರ್ಡ್ಗಳನ್ನು ಮಾಡ್ತಾರೆ, ಲೈಟ್ ಬೇಸ್ಡು ಇನ್ನೂ ಏನೇನೋ ಮಾಡರ್ನ್ ಕಂಪ್ಯೂಟರ್ ಕಟಿಂಗ್ಸನ್ನು ಕಂಪ್ಯೂಟರ್ ಯೂಸ್ ಮಾಡಿಕೊಂಡೇ ಆ ಬೋರ್ಡ್ಗಳನ್ನು ಮಾಡ್ತಾರೆ. ಅವನ ಜಾಬ್ ಹೋಗಿಲ್ಲ, ಅವನ ಮೆಥಡ್ ಆಫ್ ಪೇಂಟಿಂಗ್ ಎವಲ್ಯೂಷನ್ ಕಂಪ್ಯೂಟರ್ ಬೇಸ್ಡ್ ಆಗಿದೆ ಅಷ್ಟೇ. ಸೊ ಅವನು ಮೊದಲೇ 100 ಬೋರ್ಡನ್ನು ಮಾಡ್ತಾ ಇದ್ದಾನೆ, ಇವತ್ತು 1000 ಬೋರ್ಡ್ಸನ್ನು ಮಾಡ್ತಾನೆ. ಸೊ ಎಕ್ಸ್ಪ್ಯಾನ್ಷನ್ ಆಗಿದೆ. ಎ.ಐ. ವಿಲ್ ಡೂ ದ ಸೇಮ್ ಥಿಂಗ್. ಇವತ್ತು ನಾವು ವಿ ಆರ್ ಸ್ಕೇರ್ಡ್ ಆಫ್ ಇಟ್, ಇದು ಬಂದು ನಮ್ಮ ಜಾಬ್ನೆಲ್ಲ ತಿಂದ್ಬಿಡುತ್ತೆ. ಇಟ್ ಈಸ್ ಗೋಯಿಂಗ್ ಟು ಟೇಕ್ ಅವೇ ಸಮ್ ಜಾಬ್ಸ್, ಬಟ್ ವಿಟ್ ವಿಲ್ ಆಲ್ಸೋ ಕ್ರಿಯೇಟ್ ಲಾಟ್ ಆಫ್ ಅದರ್ ನ್ಯೂ ಜಾಬ್ಸ್ ಬಂದೇ ಬರುತ್ತೆ. ಐ ಥಿಂಕ್ ಇಟ್ನ ಏನು ಅಂದರೆ ರೆಸ್ಪಾನ್ಸಿಬಲ್ ಆಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡೋದು ಕೂಡ ಬೇಕು. ಅದ್ರ ಜೊತೆಯಲ್ಲಿ ನಾವು ಅದನ್ನು ಕಲಿದೇ ಹೋದರೆ ವಿ ವಿಲ್ ಡೆಫಿನೆಟ್ಲಿ ಲೂಸ್ ದ ಜಾಬ್. ಇಫ್ ಯು ಲರ್ನ್ ಇಟ್ ಡೆಫಿನೆಟ್ಲಿ ವಿಲ್ ಗೆಟ್ ಅ ಜಾಬ್. ಸೊ ಎ.ಐ.ಅನ್ನು ನಾವು
ಕಲ್ತ್ಕೊಳ್ಳೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಫ್ಯೂಚರ್. ಎಸ್ ಸರ್, ಆ್ಯಂಡ್ ಐ ಆಮ್ ರಿಯಲಿ ವೆರಿ ಗ್ಲ್ಯಾಡ್ ನನಗೆ ಈ ಆಪರ್ಚುನಿಟಿ ಸಿಗೋದಕ್ಕೆ. ಬಿಕಾಸ್ ನಿಮ್ಮ ಜೊತೆ ಕುತ್ಕೊಂಡು AI ಬಗ್ಗೆ ಆಗಿರಬಹುದು, ಆರ್ ಲಾಟ್ ಆಫ್ ಥಿಂಗ್ಸ್ ನನಗೆ ಕಲಿಯೋಕ್ಕೆ ಸಿಕ್ತು. ಆ್ಯಂಡ್ ನನ್ನ ಥರನೇ ನಮ್ಮ ಸ್ಟೂಡೆಂಟ್ಸ್ ಕೂಡ ರೆಡಿ ಆಗಿದ್ದಾರೆ ಅಂದ್ಕೊಳ್ತೀನಿ. ಎನಿ ಒನ್ ಪರ್ಸನ್ ಯಾರಿಗಾದ್ರೂ ಏನಾದರೂ ಪರ್ಟಿಕ್ಯುಲರ್ ಆಗಿ ನನ್ನ ಸರ್ಗೆ ಕ್ವೆಶನ್ ಕೇಳಲೇಬೇಕು ಅಂತ ಇರೋರು, ಎಸ್. Sir, have you ever had to kill a story or not cover it because for ethical reasons? It always happens. It is a day-to-day job we are doing it. It is happening in the mainstream media. Mainstream mediaದಲ್ಲಿ we call it a gatekeeping ಅಂತ. ಅಂದರೆ ಗೇಟ್ ಹೆಂಗೆ ಸ್ಟ್ರಾಂಗ್ ಇರುತ್ತೋ ಮೀಡಿಯಾ ವಿಲ್ ಬಿ ಸೋ ಮಚ್ ಕ್ರೆಡಿಬಲ್ ಆ್ಯಂಡ್ ರೆಸ್ಪೆಕ್ಟಬಲ್. ನಾವು ಬಂದಿದ್ದನ್ನೆಲ್ಲ ತೊಗೊಳಕ್ಕಾಗಲ್ಲ. ಆ್ಯಂಡ್ ತೊಗೊಳ್ಳುವಾಗ ವಿ ಹ್ಯಾವ್ ಅ ಫ್ರೇಮ್ ವರ್ಕ್. ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಆಲ್ವೇಸ್ ಇಟ್ ಈಸ್ ದ ಎಥಿಕ್ಸ್. ಏನೋ ಬಂತು ಅಂದ ತಕ್ಷಣ ವಿ ವಿಲ್ ನಾಟ್ ಟೇಕ್ ಇಟ್. ಸೊ ಪ್ರಾಬಬ್ಲಿ ಆನ್ ಅ ಟೆಲಿವಿಷನ್ ವಿ ಟೇಕ್ ಅಬೌಟ್ 30 to 45 stories a day. All the rest will be killed for one or the other reasons. ಅದರಲ್ಲಿ ಅನ್ಎಥಿಕಲ್ ರೀಸನ್ ಇದ್ರೂ ಡೆಫಿನೆಟ್ಲಿ ಇಟ್ ವಿಲ್ ಬಿ ಕಿಲ್ಡ್ ಇನ್ ದ ಬಿಗಿನಿಂಗ್. ಆ್ಯಂಡ್ ನ್ಯೂಸ್ ಪೇಪರ್ಸ್ನಲ್ಲಿ ವಿ ಕ್ಯಾರಿ ಅಬೌಟ್ 450 to 600 stories a day. ಬಟ್ ನಮಗೆ ಬರುವ ಸ್ಟೋರಿಗಳೇನಿರುತ್ತೆ ಅಂದರೆ ಅಬೌಟ್ 3000 to 4000 stories. ಅಂದರೆ ಅದಷ್ಟನ್ನು ಸ್ಕ್ಯಾನ್ ಮಾಡಿ ದ ಫಸ್ಟ್ ಸ್ಕ್ಯಾನಿಂಗ್ ವಿಲ್ ಬಿ ಡನ್ ಫಾರ್ ದ ಎಥಿಕ್ಸ್, ದೆನ್ ಫಾರ್ ದ ಫ್ಯಾಕ್ಟ್ಸ್. ಅದು ಎಥಿಕಲಿ ಸರಿ ಇರ್ಬೋದು, ಬಟ್ ಫ್ಯಾಕ್ಟ್ ಹೌದಲ್ಲ ಅಂತ ಚೆಕ್ ಮಾಡೋದಿರುತ್ತೆ. ಥರ್ಡ್ ಥಿಂಗ್ ಇಸ್ ಆಲ್ವೇಸ್ ಲೀಗಲ್, ವೆದರ್ ಇಟ್ ಈಸ್ ಲೀಗಲ್ ಟು ಡೂ ಇಟ್ ಆರ್ ನಾಟ್. ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಈಗ ಒಂದು 4 days ಬ್ಯಾಕ್ ಈ ಧರ್ಮಸ್ಥಳದಲ್ಲಿ ಮಾಸ್ಕ್ ಮನ್ ಬಂದಿದ್ದಾನಲ್ಲ, ಮುಖವಾಡ ಹಾಕೊಂಡು ಬಂದಿದ್ದಾನಲ್ಲ, ಅವನ ಹೆಸರನ್ನು ನಾವು ರಿವೀಲ್ ಮಾಡ್ತಿರ್ಲಿಲ್ಲ. ಅವನನ್ನು ಅನಾಮಿಕ, ಮಾಸ್ಕ್ ಮನ್, ಆಮೇಲೆ ಮ್ಯಾನ್ ವಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕರಿತಾ ಇದ್ವಿ. ಟುಡೇ ಆನ್ವರ್ಡ್ಸ್ ವಿ ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ಹಿಮ್. ಅಂದರೆ ಅವನ ಹೆಸರು ನಮ್ಗೆ ಗೊತ್ತಿಲ್ಲ ಅಂತಲ್ಲ, ಬಟ್ ದರ್ ವಾಸ್ ಅ ಕೋರ್ಟ್ ರಿಸ್ಟ್ರಿಕ್ಷನ್ ಆನ್ ಕ್ಯಾರಿಂಗ್ ದಟ್, ಸೊ ವಿ ವರ್ ನಾಟ್ ಡೂಯಿಂಗ್ ದಟ್. ಸೊ ಆಮೇಲೆ ಈಗ ಯೂಟ್ಯೂಬ್ನಲ್ಲಿ ಅದನ್ನು ಹೇಳ್ತಾ ಇದ್ರು, ಇಲ್ಲಿ ಸಾವಿರಾರು ರೇಪ್ಗಳು, ಮರ್ಡರ್ಗಳು ಆಗಿದೆ ಅಂತ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಅನ್ಎಥಿಕಲ್ ಆ್ಯಂಡ್ ಫೇಕ್ ಟು ಸೇ ದಟ್. ಅಂದರೆ ಸಾವಿರಾರು ಆ ಥರ ಆಗಿಲ್ಲ, ಅದನ್ನು ಯೂಟ್ಯೂಬರ್ಸ್ ಹೇಳಿದ್ರು, ಬಟ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಹೇಳಿಲ್ಲ. ಸೊ ಹೀಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಒಂದು ಆ ನ್ಯೂಸ್ ರೂಮ್ನಲ್ಲಿ ಪ್ರೊಫೆಷ್ನಲ್ ಜರ್ನಲಿಸ್ಟ್ ಇರ್ತಾರಲ್ಲ, ಅವ್ರಿಗೆ ಒಂದು ಕೋಡ್ ಆಫ್ ಕಂಡಕ್ಟ್ನಲ್ಲಿ ಅದನ್ನು ಫ್ರೇಮ್ ವರ್ಕಲ್ಲಿ ಮಾಡ್ತಾರೆ. ಸೆಕೆಂಡ್ ಥಿಂಗ್, ವಿ ಆರ್ ಬೌಂಡ್ ಬೈ ಲಾ ಆ್ಯಂಡ್ ಅವರ್ ಆರ್ಗನೈಸೇಷನ್ಸ್. ಈಗ ಪ್ರೆಸ್ ಕೌನ್ಸಿಲ್ ಇರ್ಬೋದು, ಮೀಡಿಯಾ ಆರ್ಗನೈಸೇಷನ್ಸ್ ಇರ್ಬೋದು, ಆರ್ ಟ್ರೈ ಇರ್ಬೋದು, ಆರ್ ಬಾರ್ಕ್ ಇರ್ಬೋದು. ವಿ ಹ್ಯಾವ್ ಅವರ್ ಓನ್ ದ ಮೀಡಿಯಾ ಆರ್ಗನೈಸೇಷನ್ಸ್ ಏನಿರುತ್ತೆ, ವಿ ಆರ್ ಕಂಟ್ರೋಲ್ಡ್ ಬೈ ದಮ್. ಇಫ್ ವಿ ಮೇಕ್ ಅ ಮಿಸ್ಟೇಕ್, ವಿ ಆರ್ ಬೌಂಡ್ ಟು ಫೇಸ್ ದ ರಿಪರ್ಕಷನ್ಸ್. ಅದು ಜೈಲ್ ಇರ್ಬೋದು, ಅದು ಫೈನ್ ಇರ್ಬೋದು, ಅಥವಾ ಸ್ಕ್ರೀನ್ನಲ್ಲಿ, ಅಥವಾ ನಾವು ಅಪಾಲಜಿ ಕೇಳಿ ಅಂತಿರ್ಬೋದು, ಅಥವಾ ಕೋರ್ಟ್ನಲ್ಲಿ ಡಿಫಾಮೇಷನ್ ಕೇಸಸ್ ಇರ್ಬೋದು. ವಿ ನೀಡ್ ಟು ಫೇಸ್ ಇಟ್. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕೇಪ್ ಗೋಟ್ ಆಗಿ ಹೋಗ್ತಿದ್ದಾರೆ. ಅದು ಅಂದರೆ ಏನು ಬೇಕಾದ್ರೂ ಹೇಳ್ಬೋದು, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೋಗ್ತಾ ಇದ್ದಾರೆ. ಅಥವಾ ಏನಾದ್ರು ಒಂದು ಹೇಳಿದ್ರೆ ನೆಕ್ಸ್ಟ್ ಡಿಲೀಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾ. ಫೇಕ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡೋದು ತುಂಬ ಇರುತ್ತೆ. ಅದನ್ನು ಯಾರನ್ನು ಲೀಗಲಿ ಫಾಲೋ ಅಪ್ ಮಾಡೋದು ಅಂತ ಮಾಡ್ತಿರಲ್ಲ. ಸೊ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ, ಎಸ್ ಯು ಸೆಡ್, ದೆರ್ ಆರ್ ಎವ್ರಿ ಡೇ ಜಾಬ್ ಇಸ್ ಟು ಕಿಲ್ ಸ್ಟೋರೀಸ್ ವಿಚ್ ಆರ್ ನಾಟ್ ರಿಲೆವೆಂಟ್, ನಾಟ್ ಫಿಟ್ಟಿಂಗ್ ಇನ್ ಟು ದ ಮೀಡಿಯಾ ಫ್ರೇಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಕ್ಚುಲಿ ಅವರು ಹೇಳಿದ ಹಾಗೇನೆ ಎಷ್ಟೊಂದು ಸರ್ತಿ ನನಗೂ ಅನಿಸ್ತಾ ಇರುತ್ತೆ ದಟ್ ವಿ ನೀಡ್ ಟು ಹ್ಯಾವ್ ಅ ಸೆನ್ಸಾರ್ ಬೋರ್ಡ್ ಫಾರ್ ಸೋಷಿಯಲ್ ಮೀಡಿಯಾ ಅಂತ ಅಟ್ ಟೈಮ್ಸ್, ಬಿಕಾಸ್ ಯು ಪೀಪಲ್ ಹ್ಯಾವ್ ಸೋ ಮಚ್ ಆಫ್ ಸೆನ್ಸರ್ ವೆನ್ ಯು ಆರ್ ಇನ್ ಮೇನ್ ಸ್ಟ್ರೀಮ್ ಮೀಡಿಯಾ. ಇದು ಅಂದರೆ ದ ಸೋಷಿಯಲ್ ಮೀಡಿಯಾದ ಕಾನ್ಸೆಪ್ಟೇ ಅನ್ಸೆನ್ಸಾರ್ಡ್ ಇರಬೇಕು ಅಂತ. ಬಟ್ ದಟ್ ಡಸಂಟ್ ಮೀನ್ ದಟ್ ಪೀಪಲ್ ನೀಡ್ ಟು ಬಿ ಇರ್ರೆಸ್ಪಾನ್ಸಿಬಲ್. ಸೊ ಇರ್ರೆಸ್ಪಾನ್ಸಿಬಲ್ ಆಗಿ ಹೋಗಬೇಕು ಅಂತಂದರೆ ನಾವು ದೆರ್ ಆರ್ 2-3 ways ಇಟ್ ಕ್ಯಾನ್ ಬಿ ಹ್ಯಾಂಡಲ್ಡ್. ಒನ್, ಇಟ್ಸ್ ಅ ಪ್ರಾಬ್ಲಮ್ ಕ್ರಿಯೇಟೆಡ್ ಬೈ ಟೆಕ್ನಾಲಜಿ, ಆ್ಯಂಡ್ ಟೆಕ್ನಾಲಜಿ ಇಟ್ ಸೆಲ್ಫ್ ವಿಲ್ ಸಾಲ್ವ್ ಇಟ್. ಲೈಕ್ ಇಟ್ ಈಸ್ ಫೇಕ್ ನ್ಯೂಸ್ ಬರ್ತಾ ಇದ್ದರೆ, ಈಗ ನಿಮ್ಗೆ ಮೊದಲೇ ವಾಟ್ಸಪ್ನಲ್ಲಿ ಬರ್ತಿರಲಿಲ್ಲ, ಈಗ ವಾಟ್ಸಪ್ನಲ್ಲಿ ಯು ಕ್ಯಾನ್ ಸಿ ಯಾವ್ದಾದ್ರು ಸ್ಟೋರಿ ತುಂಬ ಸತಿಗೆ ಫಾರ್ವರ್ಡ್ ಆಗಿದ್ದರೆ ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ಬರುತ್ತೆ. ಆಮೇಲೆ ಈಗ ನಾವು ದೇ ಹ್ಯಾವ್ ಸ್ಟಾರ್ಟೆಡ್ ಆ್ಯಡಿಂಗ್ ರೆಫರೆನ್ಸಸ್. ಬರೀ ಮೊದಲೇ ಬರ್ತಾ ಇತ್ತು, ನಾವು ದೇ ಆ್ಯಡ್ ಯು ಕ್ಯಾನ್ ಗೆಟ್ ದ ಮೋರ್ ಡೀಟೇಲ್ಸ್ ಅಬೌಟ್ ದಿಸ್ ಅಂತ ಒಂದು ಲಿಂಕ್ ಕೊಡುತ್ತೆ. ಇನ್ನು ನೆಕ್ಸ್ಟ್ ಸ್ಟೇಜಲ್ಲಿ ಏನು ಮಾಡುತ್ತೆ ಅಂದರೆ, ಇಟ್ ಮೇ ಬಿ ಫೇಕ್ ಅಂತ ಫ್ಯಾಕ್ಟ್ ಚೆಕನ್ನು ಮಾಡಿ ಕೊಡುತ್ತೆ ಅದನ್ನು. ಸೊ ಆಲ್ ದೀಸ್ ಥಿಂಗ್ಸ್, ಈಗ ಮೊದಲೇ ನಾವು ಇದು ನಿಜನೋ ಅಲ್ಲ ಅಂತ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಪರ್ಸ್ನಲಿ ಹ್ಯೂಮನ್ ಬೀಯಿಂಗ್ಸ್ ಹ್ಯಾಡ್ ಟು ಡೂ ದ್ಯಾಟ್. ನೋ AI ವಿಲ್ ಡೂ ದ್ಯಾಟ್ ಆಲ್ ಔಟ್ ಜಾಬ್. ಅದು ಬಂದ ತಕ್ಷಣ ಇಟ್ಸ್ ಫೇಕ್ ಅನ್ನೋದನ್ನು ಇಟ್ ವಿಲ್ ಫ್ಲಾಗ್ ಇಟ್. ಸೊ ಟೆಕ್ನಾಲಜಿ ವಿಲ್ ಸಾಲ್ವ್ ಇನ್ ಒನ್ ವೇ. ಸೆಕೆಂಡ್ ಥಿಂಗ್, ಅಬ್ಯೂಸಿವ್ ವರ್ಡ್ಸ್ನೆಲ್ಲ ಯೂಸ್ ಮಾಡೋದೇನಿದೆ, ಮೊದಲೇ ಅದು ಇಂಗ್ಲೀಷ್ನಲ್ಲಿ ಸ್ವಲ್ಪ ಕಂಟ್ರೋಲ್ಡ್
ಟೆಕ್ನಾಲಜೀಸ್ ಇತ್ತು. ನಾವು ಇಂಡಿಯನ್ ಲ್ಯಾಂಗ್ವೇಜಸ್ ಕೂಡ ಅಬ್ಯೂಸಿಂಗ್ ಲ್ಯಾಂಗ್ವೇಜನ್ನು ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ ಇವಾಗ. ಆಮೇಲೆ ಥರ್ಡ್ ಥಿಂಗು, ಲಾ ವಿಲ್ ಬಿಕಮಿಂಗ್ ವೆರಿ ಸ್ಟ್ರಿಂಜೆಂಟ್ ಇನ್ ಡೇಸ್ ಟು ಕಮ್. ನಮ್ಮ ಎಕ್ಸಾಂಪಲ್ಸನ್ನ ನೋಡಿದ ನಂತರ ಯಾರು ಏನು ಬೇಕಾದ್ರೂ ಹೇಳ್ಬೋದು ಅಂತೇಳಿ ಹೇಳೋಕ್ಕಾಗಲ್ಲ. ದೇ ವಿಲ್ ಬಿ ಅರೆಸ್ಟೆಡ್ ಆ್ಯಂಡ್ ದೇ ವಿಲ್ ಬಿ ಮೇಡ್ ಟು ಫೇಸ್ ದ ಸೇಮ್ ಕಾನ್ಸಿಕ್ವೆನ್ಸಸ್ ವಾಟ್ ಲೈಕ್ ಅ ಮೇನ್ ಸ್ಟ್ರೀಮ್ ಮೀಡಿಯಾ ಫೇಸಸ್. ಅದನ್ನು ಇನ್ ಡೇಸ್ ಟು ಇದೆಲ್ಲ ಆಗತ್ತೆ. ಸೆನ್ಸಾರಿಸಮ್ ಬರಲ್ಲ, ಬಟ್ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಯಾವ ರಿಸ್ಟ್ರಿಕ್ಷನ್ಸ್ ಇತ್ತೋ ಅದೇ ರೀತಿಯ ರಿಸ್ಟ್ರಿಕ್ಷನ್ಸ್ಗಳು ಈ ಸೋಷಿಯಲ್ ಮೀಡಿಯಾಗಳಿಗೂ ಕೂಡ ಬರುತ್ತೆ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ರಿಯಲಿ ವೆರಿ ಸಾರಿ, ಯಾಕೆ ಅಂತಂದ್ರೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಐ ಮೈಟ್ ನಾಟ್ ಹ್ಯಾವ್ ಟು ಟೇಕ್ one ಯುವರ್ question, ಕ್ವೆಶ್ಚನ್. I think she was already here. I think Okay, it's fair so to one give her and question. we'll complete it. So you're very lucky. ಸರ್ರೇ ಹೇಳಿ ರೆಕಮೆಂಡ್ ಮಾಡಿರೋದಕ್ಕೆ. Come ಯಾ here ಯು and- ಕ್ಯಾನ್ ಆಸ್ಕ್ ದ ಕ್ವೆಶ್ಚನ್. I think the last questions will complete it. ಆಮೇಲೆ Yeah, Yes, this will Sylvia. be the last question for the day, and I'm really very glad and happy. ಆ ಇಬ್ರು ಹೆಣ್ಮಕ್ಳಿಗೆ ಕ್ಯಾನ್ ವಿ ಆಲ್ ಕ್ಲಾಪ್, ಯಾಕೆಂತಂದ್ರೆ ಅಷ್ಟು ಧೈರ್ಯ ತೋರಿಸಿ ಅವ್ರು ಬಂದು ಸ್ಟೇಜ್ ಮೇಲೆ ನಿಂತು ಕ್ವೆಶನ್ ಕೇಳ್ತಾ ಇದ್ದಾರೆ. ಅಂಡ್ ಬೋತ್ ಆಫ್ ಯು ಲುಕ್ ಅಲೈಕ್. ಎಸ್, ಯುವರ್ ನೇಮ್ ಪ್ಲೀಸ್. yeah, Mike. Mike. Good evening, sir. Good evening, ma'am. My name is Neha. I'm from St. Claret Pre-University College. So my question is, with the evolving AI and the social media things, how are you going to see the role of traditional journalist in the future of 5 to 10 years? Like, it will lose the authentic journalist. Can AI replace the journalist? Like, Yeah, it's an interesting question. I made a remark just before this. AI has definitely created a biggest revolutions in the human mankind, not just in journalism, in many other fields as well. See, yeah, it is definitely going to replace so many things what we are doing already. Like it has happened when the computers came in, there was a separate department in the traditional media houses to make the pages, to do the DTPs. There are art working people, the artists. There were many departments who were working. They were replaced by computers, ERPs. And journalists themselves started doing the pages. Journalists started themselves doing the DTPs. Those jobs have gone. But in reality, the jobs of journalists, number of jobs of journalists increased. That department died, true, but the journalist numbers increased. Similarly, now AI will do the same thing. People who don't know to use the AI will lose the job. People who know to use the AI tools, AI agents, they will flourish. So number of jobs to use AI tools will increase. Number of jobs which can be done by AI and those who don't know to use the AI tools will perish. That is definitely going to happen. And similarly, what will happen to the traditional media? I am telling, the print journalists are facing an extinction in next 10 years. By 2040, the print journalists will not have the space in the print media. But the journalists will be there, they will be on the AI and the digital side. Television journalists, many of the jobs will go. Like AI can generate the images, AI can generate the videos. Video editors may lose the job because AI can do the editing by itself. And when you give some kind of prompts, it can always do that. So those jobs will go. But the new jobs will be created in the media on the digital space. So we are asking, what will happen in next 5 to 10 years is this. In 5 years may not be very dramatic changes, but in 10 years there will be dramatic changes. Print will perish, television will perish, but the formation, convergence of media will exist on the digital. Absolutely. Thank you so much. Yes, thank you for your question. So Thank can we you, clap thank- for her again? Yes. So thank you so much, I think. sir. I think it was a very, very difficult time. Lunch time is the most difficult time. ನೀವೆಲ್ಲ ಇದ್ದೀರಾ. ಯು ಹ್ಯಾವ್ ಬೀನ್ ಅ ವೆರಿ ಗುಡ್ ಆಡಿಯನ್ಸ್, ಯು ಹ್ಯಾವ್ ಬೀನ್ ಅ ವೆರಿ ಗುಡ್ ಹೋಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆ್ಯಂಡ್ ಇಟ್ ವಾಸ್ ಗ್ಲಾಡ್ ಮೀಟಿಂಗ್ ಯು ಟುಡೇ. ಆ್ಯಂಡ್ ಇವತ್ತಂತೂ ತುಂಬ ಜನಕ್ಕೆ ಎಲ್ರಿಗೂ, ಮೀ ಆಸ್ ಅ ಸ್ಟೂಡೆಂಟ್ ಆಲ್ಸೋ, ಐ ಗಾಟ್ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಐ ವುಡ್ ಲೈಕ್ ಟು ಇನ್ವೈಟ್ ರಘು ಭಟ್ ಅವರನ್ನ ಆನ್ ದ ಸ್ಟೇಜ್ ಟು ಫೆಲಿಸಿಟೇಟ್ ಸರ್. ಸೊ ಕ್ಯಾನ್ ವಿ ಆಲ್ ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್? By the way, I have a question. Give him a mic.
ನೀವು KGF 4 ಹೀರೋ ಅಂತ ಕೇಳ್ಪಟ್ಟೆ ನಾನು. ಯು ಆರ್ ಲುಕಿಂಗ್ ಲೈಕ್ ದಟ್, ಇಸ್ ದಟ್? ಥ್ಯಾಂಕ್ ಯು ಈಗ ಎಲ್ಲ ಹೋಗ್ಬಿಟ್ಟು ಮೇಲೆ ಹೋಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಹಿಂಗೆ ಇರಬೇಕು ಸರ್ ನಂಗೆ ಯಾವತ್ತು.